ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹೋರಾಟದ ಹೆಬ್ಬಾಗಿಲು ಎಂದೇ ಖ್ಯಾತಿ ಪಡೆದಿರುವ ಅಳಕವಾಡಿ ಗ್ರಾಮದಲ್ಲಿ ಶನಿವಾರ ರೈತ ಹುತಾತ್ಮ ದಿನಾಚರಣೆಯನ್ನ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ರೈತ ಹುತಾತ್ಮ ಬಸಪ್ಪ ಲಕ್ಕುಂಡಿ ಅವರ ನೂತನ ಪುತ್ಥಳಿಯನ್ನ ಉದ್ಘಾಟಿಸಿ ಶಾಸಕ ಎನ್ಎಚ್ ಕೋನರೆಡ್ಡಿ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ನಮನ ಸಲ್ಲಿಸಿದ್ರು. ವಿಶೇಷ ಅಂದ್ರೆ ಈ ಪುತ್ಥಳಿಯನ್ನ ಸರ್ಕಾರದ ಅನುದಾನದಿಂದಲೇ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ನಿರ್ಮಿಸಿರುವುದು ಗ್ರಾಮಸ್ಥರು ಹಾಗೂ ರೈತ ಸಮುದಾಯದ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ರಾಮದ ಹಿರಿಯ ರಘುನಾಥ್ ನಡುವಿನ ಮನೆ ಸರ್ಕಾರದ ಅನುದಾನ ತರುವುದು ದೊಡ್ಡ ವಿಷಯವಲ್ಲ, ಆದರೆ ಗ್ರಾಮಸ್ಥರ ಮನವಿಗೆ ತಕ್ಷಣ ಸ್ಪಂದಿಸಿ ಎಷ್ಟೇ ವೆಚ್ಚವಾದರೂ ಪುತ್ಥಳಿಯನ್ನ ನನ್ನ ವೈಯಕ್ತಿಕ ಹಣದಿಂದ ನಿರ್ಮಿಸ್ತೀನಿ ಅಂತ ಕೊಟ್ಟ ಮಾತನ್ನ ಶಾಸಕ ಕೋನರೆಡ್ಡಿ ಅವರು ಉಳಿಸಿಕೊಂಡಿದ್ದಾರೆ. ಇದು ರೈತರ ಮೇಲಿನ ಅವರ ಬದ್ಧತೆಯ ಸಂಕೇತವಾಗಿದೆ ಎಂದಿದ್ದಾರೆ. 1980ರಲ್ಲಿ ರೈತರ ಬೇಡಿಕೆಗಳಿಗಾಗಿ ನಡೆದ ಐತಿಹಾಸಿಕ ಹೋರಾಟದ ವೇಳೆ ನವಲಗುಂದ ಹಾಗೂ ನರಗುಂದದಲ್ಲಿ ನಡೆದ ಪೊಲೀಸ್ ಗುಂಡಿನ ದಾಳಿಯಲ್ಲಿ 2 ರೈತರು ಹುತಾತ್ಮರಾಗಿದ್ದರು. ಅವರ ತ್ಯಾಗವನ್ನ ಸ್ಮರಿಸುವ ಉದ್ದೇಶದಿಂದ ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಿಂದ ಹುತಾತ್ಮ ರೈತರ ಭಾವಚಿತ್ರಗಳೊಂದಿಗೆ ಮಹಿಳೆಯರು ಡೊಳ್ಳು ಬಾರಿಸುತ್ತಾ ಭವ್ಯ ಮೆರವಣಿಗೆ ನಡೆಸಿದರು. ಬಳಿಕ ಬಸ್ ನಿಲ್ದಾಣದ ಸಮೀಪದ ಪುತ್ಥಳಿಯ ಬಳಿ ಆಗಮಿಸಿ ರೈತ ಗೀತೆಗಳನ್ನ ಹಾಡಿ ಹುತಾತ್ಮ ಬಸಪ್ಪ ಲಕ್ಕುಂಡಿ ಅವರ ಸ್ಮರಣಾರ್ಥ 1 ನಿಮಿಷ ಮೌನಾಚರಣೆ ನಡೆಸಿ ಪುಷ್ಪ ನಮನ ಸಲ್ಲಿಸಿದ್ರು. ಪಾದಗಳಿಗೆ ಪಡಮಟ್ಟು, ಅದೇ ರೀತಿ ಇವತ್ತ ದಿವಂಗತ ಬಸಪ್ಪ ಲಕ್ಕುಂಡಿ ಅವರ ಪಾದಗಳಿಗೆ ನಮಸ್ಕರಿಸಿ ಹಾಗೂ ನನ್ನ ಹಿರಿಯರಾದ ನನ್ನ ಗುರುಗಳಾದ ಗಂಗಾಧರ ಮಠ ಅವರ ಪಾದಗಳಿಗೆ ನಮಸ್ಕರಿಸಿ ಇವತ್ತ ಜನಪ್ರಿಯ ಶಾಸಕರಿಗೆ ಇವತ್ತ ನಾ ಅಳಗವಾಡಿ ಪ್ರಭಾವಿಗೆ ಇವತ್ತು ನಾ ಅವ್ರಿಗೆ ಅಭಿನಂದನೆ ಹೇಳ್ಬೇಕಾಗತ್ತೆ. ಇವತ್ತು ಈ ಸ್ಮಾರಕ ನಿರ್ಮಾಣ ಆಗಬೇಕಾದ್ರ ಮೂಲ ಕಾರಣ ಬಡಿಗೇರ ನಿಂಗಪ್ಪ, ಕೌಲಗೇರಿ ಮಲ್ಲಪ್ಪ, ಗುಡಿಸಾಗರ ದೇವಪ್ಪ, ಇವ್ರು 3 ಮಂದಿ ನನ್ನ ಹತ್ರ ಬಂದ್ರು. ಇಲ್ಲ ಸ್ಮಾರಕದ್ದು ಏನಾರ ಮಾಡ್ಬೇಕು, ನೀ ಏನಾರ ಮಾಡ್ಬೇಕು, ಕೋನರೆಡ್ಡಿ ಅವ್ರು ಕೂಡ ನೀ ಚಲೋ ಅದಿ ಅಂತೇಳಿ ನನ್ನ ಹತ್ರ ಬಂದಾಗ ನಾ ಅವ್ರ ಹತ್ರ ಸಾಯಿವ್ರ ಹತ್ರ ಕರ್ಕೊಂಡು ಹೋದ ಕೋನರೆಡ್ಡಿ ಅವ್ರ ಹತ್ರ. ಕೋನರೆಡ್ಡಿ ಅವ್ರು ಇಲ್ಲಪ್ಪ ಅದು ಏನೋ ಇರಲಿ, ಅದು ಎಷ್ಟೋ ಬರಲಿ, ನಾ ಮಾಡಾಕ ಗಟ್ಟದೇನೆ ನೀನ್ ನಿಂತು ಮಾಡಿಸ್ಬೇಕು ಅಂತೇಳಿ ನನಗೊಂದು ಕೇಳ್ಕೊಂಡ್ರು. ಆಯ್ತು ಸರ್ ಅಂತೇಳಿ ಮಾಡಾಕ್ ಹತ್ತಿದ ಮ್ಯಾಗ ಅದು ನಮಗ ಅನಾನುಕೂಲ ಹೋದ ವರ್ಷ ಉದ್ಘಾಟನೆ ಆಗಬೇಕಾಗಿತ್ತು. ಆದ್ರೆ ಆಗಲಿಲ್ಲ. ಕೆಲವೊಂದು ವಿರೋಧ ಪಕ್ಷದವ್ರ ನಾ ಅವತ್ತು ಸಾಹೇಬರಿಗೆ ಕೋನರೆಡ್ಡಿ ಸಾಹೇಬ್ರಿಗೆ ಒಂದು ಕಂಡೀಷನ್ ಮಾಡಿದ, ನೀವೇನಾರ ಶಾಸಕರಾಗಿ ಅದಕ್ಕೆ ಸ್ಮಾರಕ ನಿರ್ಮಾಣಕ್ಕೆ ದುಡ್ಡು ಕೊಡೋದಾದ್ರೆ ನಮಗೆ ಬೇಡ, ನೀವೊಬ್ಬ ಹುಟ್ಟ ಹೋರಾಟಗಾರರಾಗಿ ರೈತ ಪರ ಹೋರಾಟಗಾರರಾಗಿ ನೀವು ದುಡ್ಡು ಕೊಡೋದಾದ್ರೆ ನಾವು ತೋಲ್ತೇವೆ ಅಂತೇಳಿ ನಾವು ಅವತ್ತು ಅವ್ರಿಗೆ ಮಾತು ಹೇಳಿದೆ. ಅದೇ ರೀತಿ ನಾ ಶಾಸಕ ಕೊಡೋದಿಲ್ಲ, ಒಬ್ಬ ರೈತ ಪರ ಹೋರಾಟಗಾರನಾಗಿ ನಾ ದುಡ್ಡು ಕೊಡ್ತೇನೆ, ಅದು ಬೇಕಾದಷ್ಟು ಖರ್ಚಾಗಲಿ ನಾ ಮಾಡೇ ತೀರ್ತೇನೆ ಅಂತೇಳಿ ಅವತ್ತು ನಮಗೆ ಮಾತು ಕೊಟ್ಟಂತವ್ರು ನನಗೆ ಸಾಕಷ್ಟು ಸಲ ಸಲಹೆ ಕೊಟ್ಟಾರ, ಸೂಚನೆ ಕೊಟ್ಟಾರ. ನಂದು ಏನೋ ಲೇಟ್ ಆದರೂ ಕೂಡ, ಕೆಲಸ ಲೇಟ್ ಆದರೂ ಕೂಡ ಅದನ್ನ ಏನೋ ಮಾಡ, ನೀನು 4 ಮಂದಿ ಅದರ ಕುಂದ್ರುವಂಗೆ ಮಾಡಬೇಕು, 4 ಮಂದಿ ನಿಂತು ನೋಡೋಂಗೆ ಮಾಡಬೇಕು, ಆ ದುಡ್ಡಿನ ಬಗ್ಗೆ ವಿಚಾರ ಮಾಡಬೇಡ ಅಂತ ಹೇಳಿದ್ದಕ್ಕೆ ನಾ ಅವರಿಗೆ ನಮ್ಮ ಅಳಗವಾಡಿ ಪರವಾಗಿ ಎಷ್ಟು ಅವ್ರಿಗೆ ಕೃತಜ್ಞತೆ ಹೇಳಿದ್ರು ಸಾಲದ. ಯಾಕಂದ್ರೆ ಇವತ್ತು 100 ಗುಡಿ ಕಟ್ಟಬಹುದು, 100 ಗುಡಿಗಳು ಇದು ಮಂದಿ ಕುಂದಿರಬಹುದು. ಆ ಗುಡಿ ಕಟ್ಟೋದು ದೊಡ್ಡದಲ್ಲ, ಗುಡಿಗೆ ಯಾರ ದುಡ್ಡು ಕೊಡ್ತಾರೆ. ಆದ್ರೆ ಇವತ್ತು ರೈತನ ಸ್ಮಾರಕ ರೈತರಿಗಾಗಿ ಪ್ರಾಣ ಬಿಟ್ಟಂತ ಲಕ್ಕುಂಡಿ ಬಸಪ್ಪನ ಗುಡಿ ಕಟ್ಟಾರಲ್ಲ, ಅವ್ರಿಗೆ ನಾವು ಅಭಿನಂದನೆ ಹೇಳ್ಬೇಕ. ಯಾಕಂದ್ರೆ ನೋಡ್ರಿ, ನೀವು ಇಲ್ಲೇ ನರಗುಂದ ಪಕ್ಕದ ನರಗುಂದೊಳಗೆ ಇವತ್ತು ಅಲ್ಲಿ ಸ್ಮಾರಕ ನಿರ್ಮಾಣ ಆಗಿಲ್ಲ. ಮಾಜಿ ಮಂತ್ರಿಗಳು ಇವತ್ತ ನಾಳೆ CM ಆಗುವಂತ ಕ್ಯಾಂಡಿಡೇಟ್ಗಳು ಆರಿಸಿ ಬಂದವರು ಅದಾರ, ಮಾಜಿನೂ ಅದಾರ, ಹಾಲಿನೂ ಅದಾರ. ಕೇವಲ ಒಂದು ನಾಯಿ ಉಚ್ಚಿ ಹೋಗುವಂತ ಒಂದು ಗದ್ದಿಗೆ ಇಟ್ಟಾರ. ಅವ್ರಿಗೆ ನಾಚಿಕೆ ಆಗ್ಬೇಕು. ಇವತ್ತು ನಮ್ಮ ಶಾಸಕರಿಗೆ ಅವ್ರಿಗೆ ಚಾಲೆಂಜ್ ಮಾಡಿದ್ರೆ ನಮ್ಮ ಶಾಸಕರು ಭಾಳ ಎತ್ತರ ಮ್ಯಾಗ ಅದಾರ. ಇವತ್ತು ನೀವು ನೋಡ್ರಿ, ನೀವು ಅಲ್ಲಿ ಯಾಕಾಗಿಲ್ಲ ಹೇಳ್ರಿ? ಒಂದು ರೈತರ ಸ್ಮಾರಕ ನಿರ್ಮಾಣ ಮಾಡಕ್ಕೆ ನರಗುಂದಾಗಿಲ್ಲ, ಚಿಕ್ಕನರಗುಂದಾಗಿಲ್ಲ. ಇವತ್ತು ನಮಗೆ ನಾಚಿಕೆಯ ಸಂಗತಿ ಇದು. ಇಂಥದ ಇವತ್ತು ನೀವು ಏನು ನಮಗೆ ಶಾಸಕರೇನು ಹೆಚ್ಚಿನ ರೀತಿ ಒಳಗೆ ಇವತ್ತು ಇನ್ನೊಂದಲ್ಲಿ ವಿನಂತಿ ಮಾಡ್ಕೊಂತಲ್ಲ, ನೀವು ನಿಖರವಾಗಿ ಡೈರೆಕ್ಟ್ CM ಎಷ್ಟೋ ಸಲ ಭೇಟಿ ಮಾಡಿಸಿರಿ, ನಮಗೆ ಊಟ ಉಪಚಾರ ಮಾಡಿಸ್ತೀರಿ, ಎಲ್ಲ ಮಾಡ್ತೀರಿ. ಆದರೂ ಕೂಡ ಕಳಸ ಬಂಡೂರಿ ಕೆಲಸ ಆಗ್ಲದಕ್ಕೆ ನಮಗೆ ದೊಡ್ಡ ನೋವು ಐತೆ. ನಾ ಸಾಹೇಬ್ರಲ್ಲಿ ಇವತ್ತು ನಾ ವಿನಂತಿಸಿಕೊಳ್ತೀನಿ, ದೊಡ್ಡ ನೋವು ಐತೆ ನಮಗೆ. ಯಾಕಂದ್ರೆ ನಮಗೂ 50 ವರ್ಷ ಹಾಕೊಂಡು ನಾವಾರ ಒಟ್ಟು ನೀರು ಕುಡಿಲ್ಲ ಅಂದ್ರೆ
ಅದು ಸಾಧ್ಯ ಆಗ್ತಾ ಇಲ್ಲ. ಅವತ್ತು ನೀವು ಹಿಂದೆ ಯಾವ ಥರ ಹೋರಾಟ ಮಾಡಿರಿ, ಮುಂದೆ ಅದೇ ಥರ ನಿಮ್ಮ ನೇತೃತ್ವದೊಳಗೆ ನಮ್ಮ ರೈತ ಸಂಘಟನೆ ಎಲ್ಲ ಬರ್ತೈತಿ, ನಾ ಕರ್ಕೊಂಡು ಬರ್ತೇನೆ ಅಂತೇಳಿ ತಮ್ಮಲ್ಲಿ ಇವತ್ತು ನಾ ಮಾತು ಕೊಡ್ತೇನೆ. ನಮ್ಮ ರೈತ ಸಂಘಟನೆ ಪರವಾಗಿ ಪ್ರತಿಯೊಬ್ಬ ರೈತ ಸಂಘಟಕರು ತಮ್ಮ ನೇತೃತ್ವದೊಳಗೆ ನಾವು ಹೋರಾಟ ಮಾಡಿದ್ರೆ ನಾ ಕರ್ಕೊಂಬರಕ್ಕೆ ನಾ ಗಟ್ಟಿದ್ದೀನಿ. ದಯವಿಟ್ಟು ನಮ್ಮ ಕಳಸಾ ಬಂಡೂರಿ ತಮ್ಮಿದ್ದ ತನ್ನ ಸನ್ಮಾನ್ಯ ಜೋಶಿ ಸಾಹೇಬರಿದ್ದ ಮಾತ್ರ ಸಾಧ್ಯ ಅಂತ ಹೇಳಿ, ಯಾಕಂದ್ರೆ ಅಕ್ಕಪಕ್ಕದ ಜಿಲ್ಲಾದವ್ರಿಗೆ ಅಕ್ಕಪಕ್ಕದ ತಾಲೂಕಿನವ್ರಿಗೆ ಈ ಯೋಜನೆ ಬೇಕಾಗಿಲ್ಲ. ನಿಮಗೆ ಬೇಕಾದಂಗೆ ಮತ್ತೆ ಯಾರಿಗೂ ಬೇಕಾಗೇ ಇಲ್ಲ. ನಾನು ನೋಡಿದ ಈಗ 10 ವರ್ಷದ ಹೋರಾಟದ ಅನುಭವದೊಳಗೆ ಇವತ್ತು ನನ್ನ ಹಿರಿಯರ ಲೋಕನಾಥ್ ಹೆಬ್ಸೂರ್ ಅದಾರ. ಇವತ್ತು ನಮ್ಮಂತ 10 ಹೋರಾಟಗಾರನ ದೊಡ್ಡವ್ರು ಮಾಡ್ಯಾರ. ಇವತ್ತು ಯಾವ ತರ ಅವ್ರಿಗೆ ನಾ ಇವತ್ತು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತು ನನಗೆ ನಿಂತು ಮಾತಾಡಕ್ ಬರ್ತಿದ್ದಿಲ್ಲ. ನನ್ನ ದುಬ್ಬ ಚಪ್ಪರ್ಸಿ ನೀ ಏನ್ ಮಾತಾಡ್ತೀವಿ ನನಗೆ ಗೊತ್ತಿಲ್ಲ, ನೀ ಮಾತಾಡ್ರ ಗುಣಾತ ಅಂತ ಹೇಳಿ ಕಲಿಸ್ತೇವೆ ಅವ್ರು ಲೋಕನಾಥ್ ಹೆಬ್ಸೂರ್. ಇವತ್ತು ನಾವ್ರಿಗೆ ನನ್ನ ಊರಿಗೆ ಬಂದಿದ್ದಕ್ಕೆ ಅವ್ರಿಗೆ ಕೂಡ ಇವತ್ತು ಅವ್ರಿಗೆ ನಾ ಕೃತಜ್ಞತೆ ಸಲ್ಲಿಸ್ತೇನೆ. ಅವ್ರ ನಾಯಕತ್ವವನ್ನು ನಾ ಮುಂದುವರಿತೇನೆ ಅಂತೇಳಿ ನಾವು ಇವತ್ತಿನ ಈ ಸಂದರ್ಭದಾಗ ಹೇಳ್ಬೇಕಾಗತ್ತೆ. ಅದೇ ರೀತಿ ನನಗೆ ಹಲವಾರು ನಾಯಕರು ಗಂಗಾಧರ ಮಠ ಜರನ ಸಾಕಷ್ಟು ಸಲ ಸಲಹೆ ಕೊಡ್ತಾರ ಹೋರಾಟದ ವಿಷಯದೊಳಗೆ. ನಮ್ಮ ಸಹೋದರಾದ ಲೋಕನಾಥ್ ಹೆಬ್ಸೂರ್ ಅವ್ರು ಕೊಡ್ತಾರ. ನಮ್ಮ ಬೀರಪ್ಪನವರು ದಿನಕ್ಕೆ 2 ಫೋನ್ ಹಚ್ತಾರ, ನನಗೆ ದಿನಕ್ಕೆ 2 ಫೋನ್ ಹಚ್ತಾರ. ಇವತ್ತಿಗೆ ಎಲ್ಲ ಆಯೋಜನೆ ಮಾಡೋಕ್ಕೆಲ್ಲ ನನ್ನ ರೈತ ಮಿತ್ರರು ಹಾಗೂ ನನ್ನ ಜನಪ್ರಿಯ ಶಾಸಕರನ್ನ ನವಲೂರು ಶಾಸಕರು ಇದಕ್ಕೆಲ್ಲವೂ ಕಾರಣೀಭೂತ ಅಂತ ಹೇಳಿ ನಾ ಇವತ್ತಿನ ಸಂದರ್ಭದೊಳಗೆ ಹೇಳ್ಬೇಕಾಗತ್ತೆ. ಆದರೂ ಕೂಡ ಇವತ್ತವ್ರ ಶಾಸಕರಿಗೆ ನಾ ಇವತ್ತು ಸಿಟ್ಟಾದೆ. ಯಾಕಂದ್ರೆ ಬಹಳ ಮಂದಿ ಇನ್ನೂ ಎಷ್ಟೋ ಮಂದಿ ಹೊಟ್ಟೆ ಹೊಳ್ಳಿ ಹೋದ್ ಸಾಹೇಬ್ರು ಇವತ್ತು ನಾನು ನಿಮ್ಮ ಇವತ್ತು ಸಿಟ್ಟು ಮಾಡ್ಕೊಂಡೇನೆ. ಏನೇನಿಲ್ಲ ಇವತ್ತು, ಯಾಕಂದ್ರೆ ಜನರ ನಿಗ್ರಹಣ ಒಂದಿದ್ರು ಮಾಡಬೇಕು. ಅವ್ರು ಹೊಟ್ಟೆ ಹಸ್ತತಿ, ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲೈತಿ, ಅಲ್ಲಿ ಮೆರವಣಿಗೆ ಮುಖಾಂತರ ನಾವು ಬರಬೇಕಾಗಿತ್ತು. ಬಹಳ ಇವತ್ತು ವಿಜೃಂಭಣೆಯಿಂದ ಇವತ್ತು ಅಳಗವಾಡಿ ಒಳಗೆ ಬಸಪ್ಪ ಲಕ್ಕೊಂಡಿ ಸ್ಮಾರಕದೊಳಗೆ ಇಲ್ಲಿ ತನ ಬಂದು ಯಾರ್ಯಾರೋ ಏನೇನೋ ಇವತ್ತು 3-4 ಮಂದಿ CM-ಗಳಾಗ್ಯಾರ. ಅವ್ರಿಗೆ ಯಾರು ಸ್ಮಾರಕ ಮಾಡಕ್ ಆಗಿದ್ದಿಲ್ಲ. ಇದೆಲ್ಲ ಕೊಂಡಿ ಬಸಪ್ಪನ ಹೆಸರಿನ ಮ್ಯಾಗ, ಬಸಪ್ಪ ವೀರಪ್ಪ ಕೊಳ್ಳಿಕೊಪ್ಪ ಹೆಸರಿನ ಮ್ಯಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು CM ಆಗ್ಯಾರ, ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರು CM ಆಗ್ಯಾರ, ಸನ್ಮಾನ್ಯ ಬೊಮ್ಮಾಯಿ ಅವ್ರು CM ಆಗ್ಯಾರ. ಬರುವುದು ಪ್ರತಿ ವರ್ಷ ಜುಲೈ. ಈ ಸಂದರ್ಭದಲ್ಲಿ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಶಾಂತಮ್ಮ ಗುಜಲ್, ಸದ್ದುಗೌಡ ಪಾಟೀಲ್, ಶಿವಾನಂದ ಚಿಕ್ಕ, ನರಗುಂದ ಸೇರಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ರೈತ ಮುಖಂಡರು, ರೈತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.